ಪ್ರಾಜೆಕ್ಟ್ ಹೆಸರು ಬಂದು ಕಾಲ್ ಸೆಂಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. ಸೊ ಎಲ್ಲರಿಗೂ ಗೊತ್ತದ ಕಾಲ್ ಸೆಂಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ, ಈಗ ಯಾವುದೇ ಒಂದು ಕಂಪ್ನಿ ಅವರು ಒಂದು ಪ್ರಾಡಕ್ಟ್ ಸೇಲ್ ಮಾಡಿದ್ರು ಅಂದ್ರೆ ಅದ್ರ ಸಪೋರ್ಟ್ ಸಲುವಾಗ, ಅಂದ್ರೆ ಅದ್ರದ್ದು ಏನಾರ ಇಶ್ಯೂಸ್ ಬಂತು ಅಂತಂದ್ರೆ ಆ ಇಶ್ಯೂಸ್ ಗಳನ್ನ ಐಡೆಂಟಿಫೈ ಮಾಡ್ಕೊಲಿಕ್ಕೆ ಅಥವಾ ಆ ಇಶ್ಯೂಸ್ ಅನ್ನ ಸಾಲ್ವ್ ಮಾಡಿಸ್ಲಿಕ್ಕೆ ಕಸ್ಟಮರ್ ಕಡೆಯಿಂದ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಕ್ರಿಯೇಟ್ ಮಾಡ್ತಾರೆ. ಆ ಸಪೋರ್ಟ್ ಸಿಸ್ಟಮ್ಗೆ ವಿ ಕಾಲ್ ಇಟ್ ಆಸ್ ಕಾಲ್ ಸೆಂಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದ್ರೊಳಗೆ ಅಫ್ಕೋರ್ಸ್ ಕಾಲ್ ಸೆಂಟರ್ನಾಗ 2 ಟೈಪ್ ಬರ್ತಾವ. ಒಂದು ವಾಯ್ಸ್ ಬೇಸ್ಡ್, ಇನ್ನೊಂದು ಟೆಕ್ಸ್ಟ್ ಬೇಸ್ಡ್ ಅಂತ ಬರ್ತದ. ಅಲ್ಲಿ ಏನಂತಾರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಇಶ್ಯೂ ಇತ್ತಂದ್ರೆ ಆ ಇಶ್ಯೂನ ಒಬ್ಬ ಕಸ್ಟಮರ್ಗೆ ಐಡೆಂಟಿಫೈ ಮಾಡಿಸಿ ಆ ಕಸ್ಟಮರ್ಗೆ ಏನ್ ಪ್ರಾಬ್ಲಮ್ ಬಂದಿರ್ತೋ ಅದು ಅವ್ರ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಅವ್ರ ಟೀಮ್ ಮೆಂಬರ್ಸ್ ಇರ್ತಾರ, ಆ ಟೀಮ್ ಮೆಂಬರ್ಸಿಗೆ ಅದು ಅಸೈನ್ ಮಾಡಿ ಅವ್ರ ಕಡೆಯಿಂದ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾರೆ. ಸೊ ಆ ಸಾಲ್ವ್ ಮಾಡ್ಲಿಕ್ಕೆ ಅವ್ರಿಗೆ ಅಸೈನ್ ಮಾಡಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಸೊ ಈ ರೀತಿಯೊಳಗೆ ನಾವೇನಂತಂದ್ರೆ ನಾವು ಈ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಅಂತ ಹೇಳಬೇಕು. ಇಷ್ಟು ಹೇಳಿ, ಅಲ್ಲಿ ನಿಮ್ಮ ಕಾಲೇಜ್ ಸಿಸ್ಟಮ್ನ ನಾ ಇವು ಪ್ರಾಜೆಕ್ಟ್ಸ್ಗಳು ಇನ್ಸ್ಟಾಲ್ ಮಾಡಿರ್ತೀನಿ. ಸೊ ಯಾವುದೇ ಒಂದು ಸಿಸ್ಟಮ್ ತಗೋ, ಆ ಸಿಸ್ಟಮ್ನಾಗ ಫಸ್ಟ್ ನಿನ್ ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಮೊದಲು ಎಷ್ಟು ಅಪ್ಲಿಕೇಶನ್ಸ್ ಇರ್ತಾವ ಎಲ್ಲ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಮಾಡಿಸ್ಬೇಕು. ಸೊ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ಮೇಲೆ ಡೆಸ್ಕ್ಟಾಪ್ ಮೇಲೆ ಬಂದು ದಿಸ್ ಪಿ ಸಿ ಕ್ಲಿಕ್ ಮಾಡಿ. ಸೊ ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್ ಇರ್ತದ, ಆ SSKB ಫೋಲ್ಡರ್ ಓಪನ್ ಮಾಡಿ. SSKB ಒಳಗ ನಿಂದ ಪ್ರಾಜೆಕ್ಟ್ ಹೆಸರು ದಟ್ ಇಸ್ ಕಾಲ್ ಸೆಂಟರ್ ಅಂತ ಇರ್ತದ, ಆ ಕಾಲ್ ಸೆಂಟರ್ ಅಂತ ಫೋಲ್ಡರ್ ಇಲ್ಲದ. ಸೊ ಈ ಕಾಲ್ ಸೆಂಟರ್ ಫೋಲ್ಡರ್ ಓಪನ್ ಮಾಡು. ಇದ್ರೊಳಗ ನಿನಗೆ 2 ಮೇನ್ ಫೈಲ್ ಬರ್ತಾವ, ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಫಸ್ಟ್ ನೀ ಏನ್ ಮಾಡ್ಬೇಕಂತಂದ್ರೆ ಈ server.bat ಅಂತ ನಾವು ಫೈಲಿಗೆ ಡಬಲ್ ಕ್ಲಿಕ್ ಮಾಡು. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹಿಂಗೆ ಹೇಳಲಿಕತ್ತೀನಿ, server.bat ನೀ ಡಬಲ್ ಕ್ಲಿಕ್ ಮಾಡಿದಾಗ ಬೇರೆ ಯಾವ ವಿಂಡೋಗಳು ಓಪನ್ ಇರಬಾರ್ದು. ಓಕೆ, ಸೊ ಓಪನ್ ಮಾಡಿದ ತಕ್ಷಣ ಇದು ಅಪ್ಲಿಕೇಶನ್ ಸರ್ವರ್ ಎಕ್ಸಿಕ್ಯೂಷನ್ ಚಾಲು ಆಗ್ತದೆ. ಸೊ ಎಕ್ಸಿಕ್ಯೂಷನ್ ಚಾಲು ಆದ್ಮೇಲೆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ತೋರಿಸ್ತದೆ. ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಕೊಡ್ತು ಅಂತಂದ್ರೆ ನಿನ್ ಸರ್ವರ್ ಚಾಲು ಆಗ್ಯದ, ನಿನ್ ಪ್ರಾಜೆಕ್ಟ್ ಪೂರ್ತಿ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಅದಕ್ಕೆ ನೀ ಏನ್ ಮಾಡ್ಬೇಕು, ಇದನ್ನ ಮಿನಿಮೈಸ್ ಮಾಡಿ ಇಲ್ಲಿ 2ನೇ ಫೈಲ್ ಇರ್ತದ ಪ್ರಾಜೆಕ್ಟ್ ಅಂತೇಳಿ, ಆ ಪ್ರಾಜೆಕ್ಟ್ ಅನ್ನೋ ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಆ ಅಪ್ಲಿಕೇಶನ್ ನಿಂದೆ ಅಂತಂದ್ರೆ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಸೊ ಅದು ಅಪ್ಲಿಕೇಶನ್ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಚಾಲು ಆಯ್ತು. ಈ ಅಪ್ಲಿಕೇಶನ್ ಚಾಲು ಆದ ತಕ್ಷಣ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಇಶ್ಯೂ ಬಂತು ಅಂದ್ರೆ ಆ ಇಶ್ಯೂನ ನೀ ಕಸ್ಟಮರ್ಗೆ ಆಗಿ ರಿಕ್ವೆಸ್ಟ್ ಕಳಿಸ್ತಿ. ಆ ರಿಕ್ವೆಸ್ಟ್ ಗಳನ್ನ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾರೆ ಅಂದ್ರೆ ಲಾಗಿನ್ ಮಾಡ್ಕೊಂಡು ಅವ್ರ ಅದು ಇಶ್ಯೂನ ರಿಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹೆಂಗ, ಸೊ ವೆರಿ ಸಿಂಪಲ್. ಫಸ್ಟ್ ನೀ ಏನ್ ಮಾಡ್ತಿ ಅಂದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರ್ತದ, ಆ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಂದು ಡೀಟೇಲ್ಸ್ಗಳು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಈ ಸೈಟಿಗೆ. ಸೊ ಒಂದು ಎಕ್ಸಾಂಪಲ್ ನಾಗ ಸೈಟ್ ಮಾಡಿರ್ತೀನಿ ರಾಹುಲ್ ಅಂತೇಳಿ. ನೆಕ್ಸ್ಟ್ ರಾಹುಲ್ ಮೊಬೈಲ್ ನಂಬರ್ 786786786 ಅಂತ ಹಾಕ್ತೀನಿ. ನೆಕ್ಸ್ಟ್ ಆನ್ ದಿ ಇಮೇಲ್ ID rahul@gmail.com. ನೆಕ್ಸ್ಟ್ ಪಾಸ್ವರ್ಡ್ ಬಂದು ರಾಹುಲ್ ಅಂತ ಹಾಕ್ತಾನೆ ಅಂಡ್ ದೆನ್ ಕ್ಲಿಕ್ ಆನ್ ರಿಜಿಸ್ಟರ್ ಅಕೌಂಟ್. ಸೊ ಅದು ಅಕೌಂಟ್ ಕ್ರಿಯೇಟ್ ಆಯ್ತು. ಈ ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಇಲ್ಲಿ ಮೊಬೈಲ್ ಅಂತ ನಂಬರ್ ಕೊಟ್ಟಿರ್ತಾರೆ, ಅಲ್ಲಿ ರಿಜಿಸ್ಟರ್ ಆಗೋದ್ನಾಗ ಏನ್ ಮೊಬೈಲ್ ನಂಬರ್ ಹಾಕಿರ್ತಿ ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡ್ಬೇಕು. 786786786 ನೀ ಅಲ್ಲಿ ರಿಜಿಸ್ಟರ್, ನೀ ಬೇರೆ ನಂಬರ್ಲಿ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡಿ. ನಾ ಸುಮ್ಮನೆ ನಂದು ಎಕ್ಸಾಂಪಲ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಪಾಸ್ವರ್ಡ್ ಬಂದು ರಾಹುಲ್ ಅಂಡ್ ಲಾಗಿನ್. ಸೊ ರಾಹುಲ್ ಲಾಗಿನ್ ಆದ ತಕ್ಷಣ ಅವನಿಗೆ ಏನಪ್ಪಾ ಅಂತಂದ್ರೆ ಅವ್ನ್ ಏನ್ ಇಶ್ಯೂಸ್ ಅವ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಎಕ್ಸಾಂಪಲ್ ಅವನಿಗೆ ಒಂದೇನೋ ಸಾಫ್ಟ್ವೇರ್ ತಗೊಳ್ಳೋಣ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ. ಸೊ ಅಂತ ಕೇಸ್ನಾಗ ಅವ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ರೇಸ್ ಟಿಕೆಟ್ ಅಂತ ಕೊಡ್ತಾನೆ. ಸೊ ಅವಾಗ ಏನ್ ಮಾಡ್ತಾನ, ರೇಸ್ ಟಿಕೆಟ್. ಸೊ ರೇಸ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ್ನ್ದು ಏನ್ ಸಬ್ಜೆಕ್ಟ್ ಕೊಡ್ತಾನೆ, ಏನ್ ಪ್ರಾಬ್ಲಮ್ ಆಗ್ಯದ ಮೆನ್ಷನ್ ಮಾಡ್ತಾನೆ. ಸೊ ಎಕ್ಸಾಂಪಲ್ ಅವ್ನು ಲ್ಯಾಪ್ಟಾಪ್ ತಗೊಳ್ಳೋಣ, ಲ್ಯಾಪ್ಟಾಪ್ ಚಾಲು ಆಗಂಗ್ಲಾಗ್ಯದ. ಸೊ ಅವ ಏನ್ ಮಾಡ್ತಾನ, ಲ್ಯಾಪ್ಟಾಪ್ ನಾಟ್ ಸ್ಟಾರ್ಟಿಂಗ್. ಸೊ ಕೆಳಗೆ ಪೂರ್ತಿ ಡೀಟೇಲ್ ಕೊಡ್ತಾನವ, ಲ್ಯಾಪ್ಟಾಪ್ ನಾಟ್ ಸ್ಟಾರ್ಟಿಂಗ್ ಸಿನ್ಸ್ 3 days. ನೆಕ್ಸ್ಟ್ ಅದು ಪೂರಾ ಇನ್ಫಾರ್ಮೇಶನ್ ಕೊಡ್ತಾನೆ, PURCHASED ಪರ್ಚೇಸ್ಡ್ 5 days ಬ್ಯಾಕ್ ಅಂತ ಎಲ್ಲ ಡೀಟೇಲ್ ಕೊಟ್ಟು ಸಬ್ಮಿಟ್ ಟಿಕೆಟ್ ಅಂತ ಕೊಟ್ಟು. ಸೊ ಅದು ಟಿಕೆಟ್ ಇಶ್ಯೂ ರೇಸ್ ಆಯ್ತು, ಸ್ಟೇಟಸ್ ಅದ ಪೆಂಡಿಂಗ್, ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ.
ನೆಕ್ಸ್ಟ್ ಇಲ್ಲಿ ಮೈ ಟಿಕೆಟ್ ಅಂತ ಆಪ್ಷನ್ ಇರ್ತದ. ಸೊ ಮೈ ಟಿಕೆಟ್ನಾಗ ನೀ ಏನ್ ಫೀಡ್ಬ್ಯಾಕ್ ಹಾಕಿ ಅಂದ್ರೆ ನಿಂದ ಏನ್ ಕಂಪ್ಲೇಂಟ್ ಹಾಕಿರ್ತಿ ಆ ಕಂಪ್ಲೇಂಟ್ ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಇಷ್ಟು ಮಾಡ್ದಿ, ಒಂದು ಟಿಕೆಟ್ ರೈಸ್ ಮಾಡ್ದಿ, ನೆಕ್ಸ್ಟ್ ಮೈ ಟಿಕೆಟ್ನಾಗ ಅದು ಟಿಕೆಟ್ ನೋಡ್ತಿದ್ದಿ, ಲಾಗೌಟ್ ಮಾಡಿ. ಸೊ ನೀ ಲಾಗೌಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ. ಸೊ ಇಲ್ಲಿ ಅಡ್ಮಿನ್ ಲಾಗಿನ್ ಆಗ್ಲಿಕ್ಕೆ ಇಲ್ಲಿ ಅಡ್ಮಿನ್ ಲಾಗಿನ್ ಅಂತ ಒಂದು ಆಪ್ಷನ್ ಇರ್ತದ. ಕ್ಲಿಕ್ ಆನ್ ಅಡ್ಮಿನ್ ಲಾಗಿನ್. ನೀ ಅಡ್ಮಿನ್ ಲಾಗಿನ್ ಅಂತ ಕೊಟ್ಟಾಗ ಇದ್ರದ್ದು ಮೊಬೈಲ್ ನಂಬರ್ ಫಿಕ್ಸ್, ಯೂಸರ್ ನೇಮ್ ಫಿಕ್ಸ್ಡ್ ಇರ್ತದ. ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಬಂದು ಅಡ್ಮಿನ್ 123. ನೆನಪಿಟ್ಕೋಬೇಕು ನೀ ಇದು ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 123 ಕೊಟ್ಟ ತಕ್ಷಣ ಇಲ್ಲಿ ಏನ್ ಮಾಡ್ತಿ, ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ ಇಲ್ಲಿ. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆದ ತಕ್ಷಣ ಅವನಿಗೆ ಏನಂತಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಎಕ್ಸಾಂಪಲ್ ಇಲ್ಲಿ ಅವನಿಗೆ ಏನಂತಂದ್ರೆ ಕಸ್ಟಮರ್ ಅಂತದ. ಸೊ ಕಸ್ಟಮರ್ ಯಾರ ರಿಜಿಸ್ಟರ್ಡ್ ಕಸ್ಟಮರ್ ಅವ್ರದ್ದು ಇನ್ಫಾರ್ಮೇಶನ್ ನೋಡ್ಬೋದು. ಸೊ ಈಗ ರಾಹುಲ್ ಅಂತ ರಿಜಿಸ್ಟರ್ ಆಗ್ಯಾನ. ನೆಕ್ಸ್ಟ್ ಫೀಡ್ಬ್ಯಾಕ್ಸ್ ಅಂತ ಇರ್ತದೆ. ಕಸ್ಟಮರ್ ಏನಾರ ಫೀಡ್ಬ್ಯಾಕ್ ಕೊಟ್ಟಿದ್ನಂದ್ರೆ ಆ ಫೀಡ್ಬ್ಯಾಕ್ ನೋಡ್ಬೋದು. ನೆಕ್ಸ್ಟ್ ಟಿಕೆಟ್ಸ್ ಅಂತ ಇರ್ತದ, ಇದು ಮೇನ್. ಸೊ ಟಿಕೆಟ್ಸ್ ಅಂತ ಕ್ಲಿಕ್ ಮಾಡಿದಾಗ 2 ಟಿಕೆಟ್ಗಳು ಇಲ್ಲಿ ರೇಸ್ ಆಗ್ಯಾವ, ಒಂದು ರಾಹುಲ್ ಅಂದು ಒಂದು ವಿವೇಕ್ ಅಂದು. ರಾಹುಲ್ ಅಂತ ಟಿಕೆಟ್ ಏನಂತ ಕ್ಲಿಕ್ ಮಾಡ್ತಾನ. ಕ್ಲಿಕ್ ಮಾಡಿದಾಗ ಆ ಪೂರ್ತಿ ಇನ್ಫಾರ್ಮೇಶನ್ ನೋಡ್ಬೋದು. ಲ್ಯಾಪ್ಟಾಪ್ ಸ್ಟಾರ್ಟ್ ಆಗ್ಲಾಗದ, ಲ್ಯಾಪ್ಟಾಪ್ ನಾಟ್ ಸ್ಟಾರ್ಟಿಂಗ್ ಸಿನ್ಸ್ 3 days, ಸ್ಟೇಟಸ್ ಪೆಂಡಿಂಗ್ ಅದ. ಈಗ ಒಂದ್ ಕೆಲಸ ಏನಂದ್ರೆ ಇವನೇ ಏನ್ ಮಾಡ್ತಾನ, ಆಡ್ ಮಾಡ್ತಾನೆ. ಎಕ್ಸಾಂಪಲ್ ಅದು ಏನ್ ಇಶ್ಯೂ ಅದ ನೋಡ್ತಾನ, ಅವನಿಗೆ ಹೇಳ್ತಾನ, ಅವನಿಗೆ ಇನ್ ಪ್ರೋಗ್ರೆಸ್ ಅಂತ ಹೇಳ್ತಾನ. ಹೇಳಿ ಬ್ರಿಂಗ್ ಯುವರ್ ಲ್ಯಾಪ್ಟಾಪ್ ಆನ್ ಡೇಟ್, ಒಂದೇನೋ ಡೇಟ್ ಕೊಡ್ತಾನೆ. 5ನೇ ತಾರೀಕು 5/7/2026 ಅಂಡ್ ದೆನ್ ಕ್ಲಿಕ್ ಆನ್ ಸೇವ್. ಸೊ ಈ ರೀತಿಯೊಳಗ ಒಂದು ಸ್ಟೇಟಸ್ ಅದ, ಆ ಸ್ಟೇಟಸ್ ಪ್ರೋಗ್ರೆಸ್ ಚೇಂಜ್ ಮಾಡ್ದ ನೋಡಿ, ಇನ್ ಪ್ರೋಗ್ರೆಸ್ ಅಂತದ, ಈ ಇನ್ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಅವ ಯಾರವ ಕಂಪ್ಲೇಂಟ್ ಹಾಕಿರ್ತಾನೆ ರಾಹುಲ್, ಅವ ಲಾಗಿನ್ ಆಗ್ತಾನೆ. 786786786 ಪಾಸ್ವರ್ಡ್ ಬಂದು ರಾಹುಲ್. ಸೊ ಅವ ಸಾರಿ ಅದು ಹಿಸ್ಟ್ರಿ ಡಿಲೀಟ್ ಆಗ್ಯದ. ಸೊ ಇಲ್ಲಿ ಏನ್ ಮಾಡ್ಬೇಕು, ಇವನಿಗೆ ಲಾಗೌಟ್ ಮಾಡಿ. ಇಬ್ರು ಲಾಗಿನ್ ಆಗ್ಲಿಕ್ಕೆ ಬರಂಗಿಲ್ಲ, ಲಾಗೌಟ್ ಮಾಡಿ. ಲಾಗೌಟ್ ಮಾಡಿ ಇಲ್ಲಿ ಮತ್ತೆ ಅವ ಏನ್ ಮಾಡ್ತಾನೆ, ಅಡ್ಮಿನಿಸ್ಟ್ರೇಟರ್ ಇದು ರಾಹುಲ್ ಲಾಗಿನ್ ಆಗ್ತಾನೆ. ರಾಹುಲ್ ಲಾಗಿನ್ ಆಗಿದ್ದಕ್ಕೆ 786786786 ಪಾಸ್ವರ್ಡ್ ಬಂದು ರಾಹುಲ್. ಸೊ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಲಾಗೌಟ್ ಮಾಡು, ಲಾಗಿನ್ ಮಾಡು. ಲಾಗಿನ್ ಮಾಡಿ ಇಲ್ಲಿ ಮೈ ಟಿಕೆಟ್ ಅಂತ ಕ್ಲಿಕ್ ಮಾಡ್ತಾನೆ. ಇಲ್ಲಿ ಮೈ ಟಿಕೆಟ್ ನಾನು ನೋಡ್ತಾನೆ, ಬ್ರಿಂಗ್ ಯುವರ್ ಲ್ಯಾಪ್ಟಾಪ್ ಆನ್ 5/7/2026. ಸೊ ರೆಸ್ಪಾನ್ಸ್ ಕೊಡ್ತಾರ, ಅಲ್ಲಿ ಹೋಗ್ತಾನ, ನೋಡ್ತಾನ ಏನ್ ಇಶ್ಯೂ ಆಗ್ಯದ ಚೆಕ್ ಮಾಡಿ ಅದು ಅವ ಏನಂದ್ರೆ ಆ ಸ್ಟೇಟಸ್ ಚೇಂಜ್ ಮಾಡ್ತಾನೆ. ಇಲ್ಲಿ ಸ್ಟೇಟಸ್ ನೋಡ್ಬೋದು, ಈಗ ಇನ್ ಪ್ರೋಗ್ರೆಸ್ ಅಂತದ. ಸೊ ಯಾವಾಗ ಅವ ರಾಹುಲ್ ಅಲ್ಲಿ ಹೋಗಿ ಅದು ಲ್ಯಾಪ್ಟಾಪ್ ತಗೋತಾನ, ತಗೊಂಡ ತಕ್ಷಣ ಅವ ಅಡ್ಮಿನಿಸ್ಟ್ರೇಟರ್ ಅದನ್ನ ಕಂಪ್ಲೀಟೆಡ್ ಅಂತ ಸೆಟ್ ಮಾಡ್ಕೋಬಹುದು. ಇವ ನೋಡಿ ಅದು ಫೀಡ್ಬ್ಯಾಕ್ ಕೊಡ್ಬೇಕಾಗ್ಯದ, ಈ ಕ್ಯಾನ್ ಇವನ್ ಗಿವ್ ದ ಫೀಡ್ಬ್ಯಾಕ್ ಇನ್ ದಿಸ್ ಕೇಸ್. ಸೊ ರೇಟಿಂಗ್ ಒಂದು 5 star ವೆರಿ ಗುಡ್ ಅಂತ ಕೊಡ್ತಾನೆ. ಇಶ್ಯೂ ರಿಸಾಲ್ಟ್ ಅಂತೇಳಿ ಇವ ಫೀಡ್ಬ್ಯಾಕ್ ಕೊಡ್ತಾನೆ. ಸೊ ಈ ಫೀಡ್ಬ್ಯಾಕ್ ಅಂತಂದ್ರೆ ಮತ್ತೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಚೆಕ್ ಮಾಡ್ಬೋದು. ಹೆಂಗ ಸೇಮ್ ಕ್ಲಿಕ್ ಮಾಡು, ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಅಡ್ಮಿನ್ 123, ಲಾಗಿನ್. ಲಾಗಿನ್ ಆಗ್ತಾನ. ಲಾಗಿನ್ ಆದ ತಕ್ಷಣ ಅಲ್ಲಿ ಅವನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಯಾನ ಈಗ. ಸೊ ಅದಕ್ಕೆ ಟಿಕೆಟ್ಸ್ ಅಂತ ಕ್ಲಿಕ್ ಮಾಡ್ತಾನ. ಟಿಕೆಟ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ರಾಹುಲ್ ಅಂತ ಕ್ಲಿಕ್ ಮಾಡ್ತಾನ. ಇಲ್ಲಿ ಅವನದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಾನ, ಕಂಪ್ಲೀಟೆಡ್. ಇಲ್ಲಿ ಕೆಳಗೆ ಮತ್ತೆ ನೋಟ್ ಮಾಡ್ಕೋತಾನ, ಇಶ್ಯೂ ರಿಸಾಲ್ಟ್ ಆನ್ 5/7/2026. ಇದು ಇನ್ಫಾರ್ಮೇಶನ್ ಅಪ್ಡೇಟ್ ಹಾಕೋತಿರ್ಬೇಕು ಅವ್ರಿಗೆ. ಸೊ ಅದಕ್ಕೆ ಅಪ್ಡೇಟ್ ಮಾಡ್ತಾನೆ, ಸೇವ್ ಅಂತ ಕೊಡ್ತಾನೆ. ಸೊ ಅದು ಇಶ್ಯೂ ಅಪ್ಡೇಟ್ ಆಯ್ತು. ಈಗ ಫೀಡ್ಬ್ಯಾಕ್ ಚೆಕ್ ಮಾಡ್ಬೇಕಾಗ್ಯದ. ಕಸ್ಟಮರ್ ಫೀಡ್ಬ್ಯಾಕ್ ಅಂತ ಇರ್ತದ, ಇಲ್ಲಿ ಫೀಡ್ಬ್ಯಾಕ್ ರಾಹುಲ್ ಅಂತ ನೋಡ್ಬೋದು, ಆ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಅವನಿಗೆ. ಸೊ ಈ ರೀತಿಯೊಳಗ ಈವನ್ ಈ ಕ್ಯಾನ್ ಸಿ ದ ಫೀಡ್ಬ್ಯಾಕ್ಸ್ ಇನ್ ದಿಸ್ ಕೇಸ್. ಈಗ ಅಡ್ಮಿನಿಸ್ಟ್ರೇಟರ್ ನೀ ಅನ್ಬೋದು, ಸರ್ ಒಬ್ಬದೇ ಅಡ್ಮಿನಿಸ್ಟ್ರೇಟರ್ ಎಲ್ಲರಿಗೆ ಹ್ಯಾಂಡಲ್ ಮಾಡ್ಬೇಕಲ್ಲ ಅಂತ. ಹಂಗ ಅದ್ರ ಸಲ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಇಲ್ಲಿ ಯೂಸರ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತೀವಿ. ಸೊ ಯೂಸರ್ ಅಂತ ಕೊಟ್ಟು ಅವನ ಬಲ್ಲಿ ಸ್ಟಾಫ್ ಕೆಲಸ ಮಾಡೋರು ಇದ್ರು ಅಂತಂದ್ರೆ ಅವ್ರಿಗೆ ಇಲ್ಲಿ ಆಡ್ ಮಾಡ್ತಾನೆ. ಅವ್ರ ಬಲ್ಲಿ ಸಚಿನ್ ಅಂತ ಒಬ್ಬ ಸ್ಟಾಫ್ ತಗೊಂಡಾಗ ಸಚಿನ್ ಅಂತ ಕ್ಲಿಕ್ ಮಾಡ್ತಾನೆ. ಅವ ಎನೇಬಲ್ಡ್, ಯಾಕಂದ್ರೆ ಲಾಗಿನ್ ಆಗ್ಬೋದು. ಪಾಸ್ವರ್ಡ್ ಕೊಡ್ತೀನಿ. ಪಾಸ್ವರ್ಡ್ ಅಂತಂದ್ರೆ ಒಂದೇನು ಡಿಫಿಕಲ್ಟ್ ಇದ್ದು ಕೊಡಬೇಕು. ನಾ ಏನ್ ಮಾಡ್ತೀನಿ, ವಿವೇಕ್ 123 ಅಂತ ಕೊಡ್ತೇನೆ. ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಸೇಮ್ ಇದ್ದಂಗೆ ಇರಬಾರ್ದು. ಅದಕ್ಕೆ ವಿವೇಕ್ ಅಂತ ಕೊಟ್ಟು ಸೇವ್ ಕೊಡ್ತೇನೆ. ಸೇವ್ ಕೊಟ್ಟ ತಕ್ಷಣ ಅದು ಆ ಯೂಸರ್ಗೆ ಆ್ಯಡ್ ಆಗ್ತದೆ. ಆ್ಯಡ್ ಆದ ತಕ್ಷಣ ಅವ್ನ ಡೀಟೇಲ್ಸ್ಗಳು ಎಂಟರ್ ಮಾಡ್ಬೋದು. ನಾ ಒಂದು ಎಕ್ಸಾಂಪಲ್ ಪರ್ಸನಲ್ ಇನ್ಫೋ ಸಚಿನ್, ಲಾಸ್ಟ್ ನೇಮ್ ಕುಮಾರ್, ಅವ್ನ ಇಮೇಲ್ ID sachin@gmail.com. ನೆಕ್ಸ್ಟ್ ಅವ ಆಕ್ಟಿವ್ ಅನ್ನ, ಸ್ಟಾಫ್ ಸ್ಟೇಟಸ್ ಅವನಿಗೆ. ಸೊ ಸ್ಟಾಫ್ ಸ್ಟೇಟಸ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಹಿ ಬಿಕಮ್ಸ್ ಅ ಸ್ಟಾಫ್.
ಸ್ಟಾಫ್ ಇದ್ದಂತಂದ್ರೆ ಅವನಿಗೆ ಆಪರೇಷನ್ಸ್ ಬಹಳ ಕಡಿಮೆ ಇರ್ತಾವ. ಸೊ ಅದಕ್ಕೆ ಅವ ಏನೇನು ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು ಇಲ್ಲಿ ಕೊಟ್ಟಿರ್ತೀವಿ. ಸೇ ಎಕ್ಸಾಂಪಲ್, ಅವ ಕಸ್ಟಮರ್ಗೆ ಆಡ್ ಮಾಡ್ಬೋದೇನೋ, ಇಲ್ಲ ಅವನಿಗೆ ಬರೀ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಶುಡ್ ಬಿ ಏಬಲ್ ಟು ಸಿ ದ ಟಿಕೆಟ್, ಮೇಕ್ ದ ಟಿಕೆಟ್ ಅಪ್ಡೇಟ್. ಎಕ್ಸಾಂಪಲ್, ಈ ಆಪ್ನಾಗ ಟಿಕೆಟ್ ಕ್ಯಾನ್ ಎಡಿಟ್ ಟಿಕೆಟ್ ಅಂದ್ರೆ ಟಿಕೆಟ್ ಎಡಿಟ್ ಮಾಡ್ಲಿಕ್ಕೆ ಪರ್ಮಿಷನ್, ಟಿಕೆಟ್ ಡಿಲೀಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಟಿಕೆಟ್ ಅವ ಇದು ವ್ಯೂ ಟಿಕೆಟ್ ನೋಡ್ಬೋದು, ಅವ ಟಿಕೆಟ್ಸ್ಗಳು ನೋಡ್ಬೋದು. ನೆಕ್ಸ್ಟ್ ಅವ ಟಿಕೆಟ್ಸ್ ಚೇಂಜ್ ಮಾಡ್ಬೋದು ಸ್ಟೇಟಸ್. ಅವನಿಗೆ ನಾ ಡಿಲೀಟ್ ಆಪ್ಷನ್ ಕೊಟ್ಟಿಲ್ಲ. ಸೊ ಅವನಿಗೆ ನಾ ಬರೀ ನಾ ಇವು 3 ಆಪ್ಷನ್ ಕೊಟ್ಟಿನಿ. ಸೊ ಅವ್ 3 ಕೆಲಸ ಅಷ್ಟೇ ಅವ ಮಾಡ್ಬೋದು ಇಲ್ಲಿ. ಅವ ಯೂಸರ್ ಯಾರ ಅಂತ ನೋಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಅವನಿಗೆ ಫೀಡ್ಬ್ಯಾಕ್ ಏನ್ ಕೊಟ್ರ ಅಂತ ನೋಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅವನಿಗೆ ನಾ 3 ಪರ್ಮಿಷನ್ ಕೊಟ್ಟಿನಿ. ಅವ್ 3 ಪರ್ಮಿಷನ್ ಕೊಟ್ಟು ಸೇವ್ ಅಂತ ಕೊಡ್ತಾನೆ. ಕೊಟ್ಟನಂತಂದ್ರೆ ಈಗ ಸಚಿನ್ ಅಂತ ಒಬ್ಬ ಯೂಸರ್ ಆಡ್ ಆಗ್ಯಾನ, ಅವನಿಗೆ ಬರೀ ಟಿಕೆಟ್ ನೋಡ್ಬೋದು, ಅದಕ್ಕೆ ಸ್ಟೇಟಸ್ ಕೊಡ್ಬೋದು. ಹೆಂಗ ಚೆಕ್ ಮಾಡೋಣ? ಸೊ ಲಾಗೌಟ್ ಅಂತ ಕ್ಲಿಕ್ ಮಾಡು, ಮತ್ ಲಾಗಿನ್ ಅಂತ ಕ್ಲಿಕ್ ಮಾಡು. ಈಗ ನೀ ಏನ್ ಮಾಡಂದ್ರ ಯೂಸರ್ ನೇಮ್ ಸಚಿನ್, ಪಾಸ್ವರ್ಡ್ ಬಂದು ನಾ ವಿವೇಕ್ 123 ಅಂತ ಕೊಟ್ಟಿದ್ದೆ. ಸೊ ಲಾಗಿನ್ ಮಾಡ್ತಾನ. ಲಾಗಿನ್ ಮಾಡಿದ್ನಂತಂದ್ರ ವಿವೇಕ್ ಸಚಿನ್ ಯೂಸರ್ ನೇಮ್ ವಿವೇಕ್ 123 ಲಾಗಿನ್. ಓಕೆ, ಸೊ ಪಾಸ್ವರ್ಡ್ ತಪ್ಪು ಕೊಟ್ಟಿದ್ದೆ ಅದಕ್ಕೆ. ಈಗ ಇಲ್ಲಿ ಅವ ಬರೀ ಟಿಕೆಟ್ಸ್ ನೋಡ್ಬೋದು. ಸೊ ಟಿಕೆಟ್ ಕ್ಲಿಕ್ ಮಾಡ್ತಾನ, ಟಿಕೆಟ್ಸ್ ಯಾರ್ಯಾರ್ದಾವ ಅಂತ ತೋರಿಸ್ತಾನ. ಸಚಿನ್ ವಿವೇಕ್ ಅಂತ ಟಿಕೆಟ್ ಪೆಂಡಿಂಗ್ ಅದ, ಕ್ಲಿಕ್ ಮಾಡ್ತಾನ. ಅದು ಬ್ಯಾಟ್ರಿ ಇಶ್ಯೂ ಆಗ್ಲಿಕ್ಕೆ ಅಂತ ಮೆನ್ಷನ್ ಮಾಡಿದ್ದ, ಅದಕ್ಕೆ ಇವ ಏನ್ ಮಾಡ್ತಾನ, ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಾನ. ಸೇ ಬ್ಯಾಟ್ರಿ ರಿಪ್ಲೇಸ್ಡ್ ಅಂತ ಕೊಟ್ಟು ಸೇವ್ ಕೊಡ್ತಾನ. ಸೊ ಇದು ಅಡ್ಮಿನಿಸ್ಟ್ರೇಟರ್ ನೋಡ್ಬೋದು, ಪ್ಲಸ್ ವಿವೇಕ್ನು ನೋಡ್ಬೋದು. ಹಿಂಗ ನಾವು ಒಬ್ಬ ಯೂಸರ್ಗೆ ಆಡ್ ಮಾಡಿ ಅವನಿಗೆ ಸ್ಪೆಸಿಫಿಕ್ ಪರ್ಮಿಷನ್ ಕೊಡ್ತೀವಿ, ಅವ ಆ ಕೆಲಸ ಅಷ್ಟೇ ಮಾಡ್ಬೋದು. ಈ ಆಪರೇಷನ್ ಏನಂತಂದ್ರ ನಮ್ದು ಸ್ಟಾಫ್ ಅಂದ್ರೆ ಕೆಲಸ ಮಾಡೋ ಯಾರು ಇರ್ತಾರ, ಆ ಕೆಲಸ ಮಾಡೋರಿಗೆ ನಾವ್ ಇದು ಪರ್ಮಿಷನ್ ಕೊಡ್ಲಿಕತ್ತೀವಿ ಅಂತ ಹೇಳ್ಬೇಕು. ಇಷ್ಟು ರನ್ ಮಾಡಿ ಅವರಿಗೆ ತೋರಿಸ್ಬೇಕು. ಏನೇನ್ ಮಾಡಿದ್ನಿ ಫಸ್ಟ್ ತಿಳ್ಕೊಂಡ್ಬಿಡ್ತೀವಿ. ಒಂದ್ ಸಮ್ಮರಿ ಹೇಳ್ತೀನಿ. ಫಸ್ಟ್ ಒಂದು ಕಸ್ಟಮರ್ಗೆ ಆಡ್ ಮಾಡಿದ್ವಿ, ರಿಜಿಸ್ಟರ್ ಮಾಡ್ಕೋತಾನ. ರಿಜಿಸ್ಟರ್ ಮಾಡ್ಕೊಂಡು ಅವನಿಗೆ ಏನ್ ಪ್ರಾಬ್ಲಮ್ ಆಗಿರ್ತದ ಆ ಪ್ರಾಬ್ಲಮ್ ಇನ್ಫಾರ್ಮೇಶನ್ ಟೈಪ್ ಮಾಡಿ ಸೆಂಡ್ ಮಾಡ್ತಾನೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಮಾಡಿ ಅವ ಅದು ಟಿಕೆಟ್ಗಳು ನೋಡ್ಬೋದು, ನೋಡಿ ಆ ಟಿಕೆಟ್ ಅವನೇ ರಿಸಾಲ್ವ್ ಮಾಡ್ಬೋದು. ಇಲ್ಲ ಅಂತಂದ್ರ ಅವ ಸ್ಟಾಫ್ಗಳಿಗೆ ಆಡ್ ಮಾಡ್ಕೋತಾನ, ಅವ್ರ ಸ್ಟಾಫಿಗೆ ಪರ್ಮಿಷನ್ ಕೊಡ್ತಾನೆ. ಸೇ ಟಿಕೆಟ್ ನೋಡ್ಬೋದು, ಟಿಕೆಟ್ ಎಡಿಟ್ ಮಾಡ್ಬೋದು, ಟಿಕೆಟ್ ಇದು ಚೇಂಜ್ ಮಾಡ್ಬೋದು ಸ್ಟೇಟಸ್. ಅದು ಮಾಡಿ ಅವ ಸ್ಟಾಫ್ ಲಾಗಿನ್ ಆದಂತಂದ್ರ ಅವ ಅದು ಡೇಟಾಗಳು ಮಾಡಿಫೈ ಮಾಡ್ಬೋದು. ಈ ರೀತಿಯೊಳಗ ಒಂದ್ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿದವರು ಅವ್ರ ಬಳಿ ಇರುವಂತ ಪ್ರಾಡಕ್ಟ್ಸ್ ಸೇಲ್ ಮಾಡಿದಾಗ ಅದು ಇಶ್ಯೂಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಮ್ ಸಾಫ್ಟ್ವೇರ್ ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಇದ್ರೊಳಗೆ ನಾವು ಮಾಡ್ಲಿಕ್ಕೆ ಟೆಕ್ಸ್ಟ್ ಬೇಸ್ಡ್ ಕಮ್ಯುನಿಕೇಶನ್, ಯಾಕಂದ್ರೆ ಅಲ್ಲಿ 2 ಇರ್ತವೆ. ವಾಯ್ಸ್ ಬೇಸ್ಡ್ ಅಂದ್ರೆ ಫೋನ್ ನಾಗ ಡೌಟ್ ಸಾಲ್ವ್ ಮಾಡೋದು, ಇನ್ನೊಂದು ಟೆಕ್ಸ್ಟ್ ಬೇಸ್ಡ್ ಇರ್ತದ. ಸೊ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಟೆಕ್ಸ್ಟ್ ಬೇಸ್ಡ್ ಅಪ್ಲಿಕೇಶನ್ ಅಂತ ಹೇಳ್ಬೇಕು. ಇಷ್ಟು ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಗ್ಯದ ಎಕ್ಸಿಕ್ಯೂಷನ್? ಎಲ್ಲರ ಡೌಟ್ ಅದ ನಿಂಗ? ನಾ ಇದು ವಿಡಿಯೋ ಗ್ರೂಪ್ ನಾಗ ಶೇರ್ ಮಾಡ್ತೀನಿ. ವಿಡಿಯೋ ಎಕ್ಸಿಕ್ಯೂಷನ್ ನೋಡ್ಕೋ ಚಂದ. ಏನ್ ಕಾಲೇಜಿಗೆ ಒಂದಿನ ಬರ್ಲಿಕ್ಕೆ ಹಾಕ್ತೀನಿ, ಬಂದಾಗ ಅಲ್ಲಿ ಬಂದು ಎಕ್ಸಿಕ್ಯೂಷನ್ ಮಾಡ್ಕೋ ಒಂದ್ಸರ್ತಿ. ರೈಟ್, ಓಕೆ. ಎಕ್ಸಿಟ್ ಮಾಡಿದ್ರೆ ಇನ್ನೊಬ್ರಿಗೆ ಕರಿತೀವಿ.